ಇದು ತುಂಬ ಕೆಟ್ಟ ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಕೆಲಸ ಮಾಡಹಾಡು ತೋರಿಸು ಹಾಡು MTV ಸುಬ್ಬಲಕ್ಷ್ಮಿಗೆ ಬರೆಯೋಳು ಅದನ್ನ ಬ್ರೇಕ್ ಕೊಡ್ತಾ ಈಗ ಹೋದೆ ಅವಳು ಅಲ್ಲೇ ಬಿಟ್ಕೊಂಡ ನಾನು ಮಳೆ ಮಾತು ಮಳೆ ಮಾತು ಫ್ರೆಂಡಿಗೆ ಮಾತು ಗಲೆಯಲ್ಲಿ ಮಾತನ್ನು ಬಾರಲಿ ಕೊಟ್ಟೆನು ಸೂಪರ್ ಶೋ ಹೊರಗೆ ಹಾರರ್ ಶೋ ಇದೆ ಮಿಡ್ ನೈಟ್ ಮಸಾಲ ಸುಬ್ಬಲಕ್ಷ್ಮಿಗೆ ಬರೆಯೋಳು ಎಲ್ಲ ತೋರಿಸೋ ಈ ಜನ ತರ ಕೆಲಸ ಮಾಡೋ ಯಾವ್ದು మనిషి అద్దాలు వేసుకున్నాడు మనిషి ముందు వచ్చుకురాయా కామన్ సెన్స్ ఉండరా స్వామి ಹಾಂ ಚೆನ್ನಾಗಿದೆ, ಚಟ್ನಿನೂ ಚೆನ್ನಾಗಿದೆ. ಹಾಕು ಮತ್ತೆ ಪೂರಿ ಏನಾದರೂ ತಗೊಂಡು ಏನು ಮಾತಾಡ ಪೂರಿ ರಾಮಬ್ಬ ಬಂದ್ಬಿಟ್ಟಿದ್ರೆ ಕರೆಕ್ಟಾಗಿರೋದು. ಈಗ ಕಬ್ಬಾಳಿಗೆ ಬಂದಿದ್ದೀವಿ. ಕಬ್ಬಾಳಿ ಬೆಟ್ಟ ನೀವು ಇಲ್ಲಿಂದ ನೋಡ್ಬೋದು, ಹೆಂಗೆ ಕಾಣಿಸ್ತಾ ಇದೆ ಅಂತ. ಏನು ಬೇರೆ ಏನು ಬೇಡ, ಇದೊಂದು ಇಟ್ಕೊಡು, ತಗೋ, ಗೋಪುರ ಇಟ್ಕೋ. ಇಲ್ಲ, ಈ ಸಾಮಾನು ಅಷ್ಟೇ ಇರೋದು. ಅಷ್ಟೇ, ಇನ್ನೇನಿಲ್ಲ ಬೇರೆದು. ಅದು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲಿ. ಹೌದಾ, ಕತ್ತಿ ಪೂಜೆ ಪನಿಲ್ಲ. ಸೊ ಇವಾಗ ನಮ್ಮ ಯಾವುದಿದು ಅಪ್ಪ ವಂಡಿ ಪೇರೇನಪ್ಪ? ಅಶೋಕ್ ಲೈಲ್ಯಾಂಡ್ ಇಲ್ಲ ಇದಕ್ಕೆ. ಚಿನ್ನಮ್ಮ, ನಮ್ಮ ಚಿನ್ನಮ್ಮಂಗೆ ಚಿನ್ನಮ್ಮಂಗೆ ಇವಾಗ ಪೂಜೆ ಮಾಡಿಸಿ ಇಟ್ಕೊಳ್ತಾ ಇದ್ದಂಗೆ. ಚಿನ್ನಮ್ಮಂಗೆ ಪೂಜೆ ಮಾಡಿಸಿ ಜಾಕಿ ಚಾನ್ಗೆ ಇವಾಗ ನಮ್ಮ ಜಾಕಿ ಚಾನ್ಗೆ ಪೂಜೆ ಮಾಡಿಸಿ ಅಲ್ಲಿಂದ ಹೋಗಿ ಚಿಕನ್ ತೊಗೊಂಬಂದು ಏನೋ ಮುತ್ತತ್ತಿಲಿ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕನ್ಫರ್ಮ್ ಆಗಿಲ್ಲ. ಹಂಗೇನಾದರೂ ಕನ್ಫರ್ಮ್ ಬಿಡಲ್ಲ ಅಂತ ಗೊತ್ತಾಯ್ತು ಅಂದರೆ ಇಲ್ಲೇ ಬಂದು ಅಡುಗೆ ಮಾಡಿಕೊಂಡು ತಿಂದು ತೆಗ್ತೀವಿ. ಬನ್ರಿ ಮುಂದೆ ಹೋಗ್ತಾ ಅಡುಗೆ ಮಾಡೋಣ.
ಇದೆಲ್ಲಾದರೂ ತಗೋ ಈಗಾದರೂ ತಗೋ ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ. ಹಾಂ ಪಕ್ಕ ಕಾಸು ತೊಗೊಳ್ತಿರೋ ಐತಿದ್ಯಾ ಆಡಿ ಓಕೆ తీసుಕೊಂಡಿದೆ ಇಂತ ఎక్కులేదు నేను ಸರಿ ಅವನು ಅದು ಇಡ್ಲಿ ಬಿಡು, ಅದು ಇಟ್ಕೊಂಡಿರು, ಮುಂದೆ ಹೋಗ್ತಾನೆ. ಸರಿ ಬನ್ನಿ. ಮಸಾಲ ಐಟಮ್ ಪೂಜೆ ಸಾಮಾನು இட்டு நாங்கள் போய் சிக்கன் வாங்கிட்டு வந்துடுவோம். சிக்கன் வாங்கிட்டு வந்து இங்கே வச்சுட்டு அப்புறமா வேணா ஒட்டி உள்ள போகலாம். பூஜை பண்ணிட்டு அப்புறம் போயிடலாமே. ಇದು ಒಂದು ಕೊಡಿ ನಾ. ಇವಾಗ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ನಾವು ಚಿಕನ್ ಪೂಜೆ ಮಾಡಿಸ್ಕೊತಾರೆ, ನಾವು ಚಿಕನ್ ತಗೋರ್ತೀವಿ. ಅಂದರೆ 2 ಆಟ ಏನೋ ಮಾಡ್ತೀರಾ? ಪೂಜೆ ಮಾಡಿಸಿ ಅಷ್ಟೇ ಪೂಜೆ ಮಾಡಿಸಿ ಹಂಗೆ ಇವಾಗ ಮುತ್ತತ್ತಿಗೆ ಬಿಡ್ತಾ ಇದಾರೆ ಅಲ್ಲಿ ಅಡುಗೆ ಮಾಡ್ಸಿ ಇಲ್ಲೇ ತೋಡ ಇಲ್ಲೇ ಅಡುಗೆ ಮಾಡ್ಕೋಬೋದಲ್ಲ ನಾವು? ಹಾಂ. ತಣ್ಣೀರು ಎಲ್ಲಾದ್ರೂ ನೀರು ಏನಾದರೂ ಕೆರೆ ಏನಾದರೂ ಇದೆಯಾ? ಕೆರೆ ಸ್ವಲ್ಪ ಇದು ಕಮ್ಮಿ ಮಾಡ್ಕೊಂಡು ಕೊಡಿ. ಯಾವುದು? 150 ಹಾಕ್ತೀವಿ. 150 ಮಾಡ್ಕೊಳ್ಳಿ. ಹಿಂದೆ ನಾವೇನು ಬೆಳೆದವಣ 100 ರೂಪಾಯಿ ಆರಾಮ ಅಂತ ಕಮ್ಮಿಗೆ ಕೊಟ್ಟಿದ್ದೀವಿ. 100 ರೂಪಾಯಿ ಆರಾಮ ಮಾಡ್ತೀವಿ. ಮುತ್ತತ್ತಿನೋ ಕ್ಯಾನ್ಸಲ್ ಮುತ್ತತ್ತಿ ನೋಡೋಣ. ಫಸ್ಟು ಬಿರಿಯಾನಿ ಮಾಡೋಣ, ಆಮೇಲೆ ಕುತ್ಕೊಂಡು ಯೋಚನೆ ಮಾಡೋಣ. ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡ್ಕೊಂಡು ಮತ್ತೆ ಅಲ್ಲ ಗ್ಯಾಸ್ ಸ್ಟವ್ ಸಿಗುತ್ತಲ್ಲ? ಓಕೆ, ಗ್ಯಾಸ್ ಸ್ಟವ್ ಒಂದು ಸಾಕು, ಇನ್ನೆಲ್ಲ ಇದೆ. ಏನೋ ಮುತ್ತತ್ತಿ ಇಲ್ಲ ಅಂತ ಹೇಳ್ತವ್ರೆ. ಮುತ್ತತ್ತಿ ಏನೋ ಡಿಸೈಡ್ ಮಾಡಿಕೊಂಡು ಇಲ್ಲೇ ಏನಾದರೂ ಇರುತ್ತಾ ಇಲ್ಲ ನೋಡ್ಕೊಂಡು ನಾವು ಮುಂದೆ ನಮ್ಮ ಚಿನ್ನಮ್ಮ ಇಲ್ಲೇ ಐತೆ. ಚಿನ್ನಮ್ಮ ಪೂಜೆ ಮಾಡಿಕೊಂಡು ಆಮೇಲೆ ಬರ್ತೀವಿ. ಚಿನ್ನಮ್ಮ ಪೂಜೆ ನಾನೇ ಮಾಡ್ತೀನಿ. ಚಿನ್ನಮ್ಮ ಪೂಜೆ ನಾನೇ ಮಾಡ್ತೀನಿ. ತಕ್ಷಣ ಏನಕ್ಕೆ ಕೊಡ್ಬೇಕು ನಾವು? ಅವನು ಯಾರು ಪೂಜೆ ಜಾಸ್ತಿ ಅಂತ ನೀವೇ ಪಣ ಪೂಜೆ இந்த மாலை நாமளே விற்றுலாம். ಚಿನ್ನಮ್ಮ ದೇವ್ರ ಮೇಲೆ ಭಕ್ತಿ ಇರೋರು ಬರಬೇಡ್ರಿ, ಭಕ್ತಿ ಇರೋರು ಬನ್ರಿ. ದೇವ್ರ ಮೇಲೆ ಭಕ್ತಿ ಇರೋರು ಬರಬೇಡ್ರಿ, ಭಕ್ತಿ ಇರೋರು ಬನ್ರಿ. ಹೌದು ನಿಜ, ಅಲ್ಲಿ ಹೋಗಿ ವೈಪ್ ಮಾಡೋಣ ಅಂದ್ಕೊಂಡಿದ್ವಿ, ಬಟ್ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂದರೆ ಇವರು ಬಿಡಲ್ಲ ಅಂತ ஒரு வாட்டி போயிட்டு செக் பண்ணி வந்துடலாம். ஒரு 30 கிலோமீட்டர் அவ்வளோதான். ஒரே ரோடு தான். ஏன்னா சப்போஸ் இல்லைன்னா அது நம்ம வேற எங்கன்னா கூட போயிருப்பாங்க. 20 கிலோமீட்டர். கும்போ கும்போ ಆಟೋಮೆಟಿಕ್ ನಗೆ ಸರ್. ಇವಾಗ ಮುತ್ತತ್ತಿಗೆ ಏನು ಮಾಡೋದು ಏನೋ ಗೊತ್ತಿಲ್ಲ, ಒಣಗೋಗ್ತೈತೆ ಹೂವು. ಹೋಗಿ ಪೂಜೆ ಮಾಡಿಸ್ಕೊಂಡು ನ್ಯೂ ಇಯರ್ಗೆ ಕ್ಲೋಸ್ ಮಾಡಿದ್ದಾರೆ ಅವರು. 2 ದಿನ ಅಂತೇಳಿ, ಇವತ್ತು ನಾಳೆ ಬೇಕು ಅಂತಲೇ ಕ್ಲೋಸ್ ಮಾಡ್ಬಿಟ್ಟವ್ರಾ? ರಾಮ್ ಬಂದಿಲ್ವಲ್ಲ, ಅವನೇ ಶಾಪ ಏನಾರು ಹಾಕಿರ್ತಾನೆ. ರಾಮ್ ಅನ್ನಲ್ಲ ಎಲ್ಲಾಮೇ. ಈ ಗೆಟಪಲ್ಲಿ ಸೇಮ್ ಪೂಜಾರಿ ಥರ ಕಾಣ್ತೀಯಾ, ವೇಟರ್ ಥರ ಕಾಣ್ತೀಯಾ, ಯಾವ ಗೆಟಪ್ ಎಲ್ಲ ಸಾಕು. ಕೇರಳದಿಂದ ಓಡ್ ಬಂದಂಗೆ ಕಾಣ್ತೀಯಾ. ತಮಿಳ್ ಸೇರ್ಕೊಟ್ಟು ಹೋಟೆಲ್ ಸರ್ವರ್ ಪೂಜಾರಿ ಮರಿ ಇದ್ದಾರೆ, ತಮಿಳಾರ ಇರೋರು ಬಿರಿಯಾನಿ ಮಾಡಿಸ್ರಿ. ಒಂದೇ ಗೆಟಪ್, ಎಷ್ಟು ಕ್ಯಾರೆಕ್ಟ್ರು. ಇವಾಗ ನಾವು ಗ್ಯಾಸ್ ತೊಗೋಬೇಕಣ್ಣ. ಮುಂದೆ ಗ್ಯಾಸ್ ತಗೋಬೇಕಾಗುತ್ತೆ. ಮುಂದೆ ಏನು ಅದಕ್ಕೆ 1000 ಆಗುತ್ತಲ್ಲ? ಅಷ್ಟೆಲ್ಲ ಆಗಲ್ಲ. எப்படி அவங்க நம்பி கொடுப்பாங்க ஸ்டவ்? ಜಾಸ್ತಿ ಕೊಡ್ಬೇಕು ನಾವು. ஒரு 1000 ರೂಪಾಯಿ 500 ರೂಪಾಯಿ ಜಾಸ್ತಿ ಕೊಡಬೇಕು, ಒಂದು 1000 ರೂಪಾಯಿ ಜಾಸ್ತಿ. ಅದಾದ್ಮೇಲೆ ಅವ್ರ ನಂಬಿಕೆಯಿಂದ ಕೊಟ್ಕೊಳ್ಳಿ. ದೇವಸ್ಥಾನ ಎಂಟ್ರಿ ಆಗ್ತಿದ್ದೀವಿ ನಾವು. ಇದೇ ದೇವಸ್ಥಾನ ನೋಡಿ, ಪೂಜೆ ಸಾಮಗ್ರಿಗಳೆಲ್ಲ ಇಲ್ಲಿ ಸೇಲ್ ಮಾಡ್ತವ್ರೆ. ಬಿಸಿಲು ಜಾಸ್ತಿ ಇರೋ ಕಾರಣದಿಂದ ಅಷ್ಟಾಗಿ ಕಾಣಲ್ಲ. ಸೈದು ಹೂವು ಇಟ್ಕೊಂತೀರಾ? ಹೂವು ಇಸ್ಕೊಳ್ಳೋಂಗಲ್ಲ, ಹೂವು ಇಟ್ಕೊಂತೀಯಲ್ಲ ಮಾಮೂಲಿ ದೇವಸ್ಥಾನಕ್ಕೆ ಬಂದರೆ. ತಲೆಗೆ ಇಟ್ಕೊಂತೀಯ ನೋಡು ಹೂವು ಒಂದ್ಮಳ ಬೇಡವಾ? ಕಾರ್ತಿಕ್ ಇದೀಗ ಬೇಕಾರೆ ಅಣ್ಣ. ಎಷ್ಟಂತ ಹೇಳಿದ್ರು? ಇಲ್ಲ ಬರೀ ಪೂಜೆಗೆ 50 ರೂಪಾಯಿ. ನಮಗೂ ಹಂಗೆ ಅಲ್ಲ ಹೇಳಿದ್ದು, ನಮ್ಗೆ ಅಪ್ಪಡಿ ತಾನೆ ಸುಮ್ಮ 50 ರೂಪಾಯಿ ಅಂತ ಹೇಳ್ಬಿಟ್ಟು 170 ರೂಪಾಯಿ ಬೇಡ ತಗೊಂಡಿದ್ದೆ. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದೀವಿ ಈಗ ನಾವು. ಏನೇನು ನೋಡಿ ದೇವಸ್ಥಾನದ ಎಂಟ್ರಿ.
ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ಪ್ರೋಸೆಸ್ ನಡೀತೈತೆ. ಅಲ್ಲಿ ನೋಡಿದ್ರೆ 160 ರೂಪಾಯಿ 170 ರೂಪಾಯಿ ಅಂದ್ರು 250 ರೂಪಾಯಿ ಅಂತಾರೆ. ದೊಡ್ಡ ಸ್ಕ್ಯಾಮ್ ಇದೆ ಅಷ್ಟು ನಿಧಾನಕ್ಕೆ ಆದರೆ ಕೇಳ್ಸಲ್ಲ ಅನ್ಸುತ್ತೆ. ಇನ್ನು ಸ್ವಲ್ಪ ಜೋರ ಕಿಲ್ಸು. ಏನೋ ದೊಡ್ಡ ಸ್ಕ್ಯಾಮ್ ಇದ್ದಂಗೆ ಇದೆಯಲ್ಲಪ್ಪ ಇಲ್ಲಿ. ಇಲ್ಲ ನಾನು ಹಂಗೆ ಅನ್ಕೊಂಡೆ. ಇಲ್ಲ ಪಾರ್ಕಿಂಗ್ ವಾಂಗಪ್ಪ படி சொன்னடா பரமா உன்ன படின்னு சொன்னல பரமா ஏன் பரமா இப்படி ஆயிட்டே. ಲಾಸ್ಟ್ ಟೈಮ್ ಬಂದಾಗ ನಾವು 2 ವರ್ಷ ಆಯ್ತಲ್ಲ ನಾವು ಬಂದು. ಆಯ್ತು ಲಾಸ್ಟ್ 2 ವರ್ಷ ಮುಂಚೆ ಬಂದಿದ್ದೆ. 2 ಸಲ ಬಂದಿದ್ದೆ ಕಂಟಿನ್ಯೂಸ್ ಆಗಿ ಕಬ್ಬಾಳಿಗೆ. ಇದು ತುಂಬ ದಿನ ಆದಮೇಲೆ ಮತ್ತೆ ಕಬ್ಬಾಳಿಗೆ ಬರ್ತಾ ಇದ್ದೀನಿ. ತುಂಬ ದಿನ ಅಲ್ಲ, ವರ್ಷ ಆದಮೇಲೆ ಕಬ್ಬಾಳಿಗೆ ಬರ್ತಾ ಇದ್ದೀನಿ. ಈ ಸಲ ಕುಕಿಂಗ್ ಪ್ಲಾನ್ಗೊಂದಿಗೆ ಬಂದಿದ್ದೀನಿ. ನೆಕ್ಸ್ಟ್ ಕಾರ್ತಿಕ್ ಮ್ಯಾರೇಜ್ ಆದ್ಮೇಲೆ ನಾವು ಇಲ್ಲಿಗೆ ಬರೋದು. ಅವನು ಮಾಮನಾಗಿ ಏಮಂತ ಮಕ್ಕಳಾಗುತ್ತಲ್ಲ ಅವಾಗ ಬರೋದು. ಹಾಗಾಗಿ ಬರೋದೇ ಇಲ್ಲ ಮತ್ತೆ. ಇವನ್ ಮಗುಗೆ ಮಾಮನಾಗಿ ನಾನು ಬರ್ತೀನಿ ಇಲ್ಲಿ ಕಿವಿಚಿತ್ಸಕ್ಕೆ. ಈಗ ಹೊರಗಡೆ ಹೋಗ್ತಿದ್ದೀವಿ. ಅಣ್ಣ ಏನಾರು ಮಾತಾಡ್ಬೇಕಣ್ಣ? ಇಲ್ಲ, ಒಳಗಡೆ ಹೋಗಿ ಬಂದಮೇಲೆ ಮಾತಾಡೋಣ. ಇನ್ನೇನು ನಡೀತೈತೆ? ಕಾಯಿ ಹೊಡಿಸ್ತವ್ರೆ. ಹಂಗೆ ಹೋಗೋಣ. ಇನ್ನು ಕಾಣಿಕೆ ನೋಡಿ ಬಂದ್ಬಿಟ್ಟೆ. ಒಂದೊಂದು ಕಡೆ ಕಾಣಿಕೆ ಕೊಟ್ಕೊಂಡು ಕುತ್ಕೊಳಕ್ಕಾಗ್ತದ? ಒಂದೊಂದು ಕಡೆ ಕಾಣಿಕೆ ಅಂತ ಕುತ್ಕೊಂಡಿದ್ರೆ ಊರಿಗೂ ಕಾಣಿಕೆ. ಹಾರ ಇಲ್ಲಿ ಹಾರ ಅಲ್ಲಿದೆ. ಕಾರ್ತಿಕ್ ವಾಡ ನಾವು ಲೈನ್ ಫ್ರಮ್ ದಿಸ್ ಸೈಡ್ ಅನ್ಸುತ್ತೆ. ಏನೋ ಕ್ಲೋಸ್ ಮಾಡ್ತಿರಂಗೆ ಫೀಲು. ಯಾವ ಕಡೆ ಹೋಗ್ಬೇಕನ್ನೋ ಐಡಿಯಾ ಕೂಡ ಇಲ್ಲ. ಇವಾಗ ಒಂದು ಕಡೆ ಆದರೆ ನಾವು ಕೊಡ್ಬೋದು, ಇಲ್ಲೂ ಕಾಣಿಕೆ ಕೊಡ್ಬೇಕು. ಇಲ್ಲ ಆದ್ಮೇಲೆ ಅಲ್ಲಿ ಕೇಳ್ತಾರೆ. ಅಲ್ಲಿ ಇನ್ನೊಂದು ಜಾಗದಲ್ಲ, ಅಲ್ಲಿ ಮಂಗಳಮುಖಿಯವ್ರು ಕೇಳ್ತಾರೆ, ಅವ್ರು ಕೊಡ್ಬೇಕು. ಇನ್ನೊಬ್ಬರು ಬಿಟ್ಟರೆ ಕೊಡ್ತಾರೆ, ಅವ್ರನ್ನೇ ಕೇಳಬೇಕು. ಎಂಟ್ರೆನ್ಸ್ ಇವಾಗ ಒಂದೇ ಮಾಡ್ಬಿಟ್ಟವ್ರೆ. ಬೇಜಾನ್ ಕೊಡ್ಬೇಕು ಅನ್ಸುತ್ತೆ. ಅಲ್ಲಿ 170 ರೂಪಾಯಿ, ಇಲ್ಲಿಗೆ ಕಾಣಿಕೆಗಳು ಅದು ಕೊಟ್ಕೊಂಡು ಹೋಗ್ಬಿಟ್ರೆ ನಾವು ಮಾರ್ಕೊಂಡು ಹೋಗೋದಾ? ನಾವೇ ಬಜೆಟ್ ಪ್ಲಾನಿಂಗಲ್ಲಿ ಬಂದಿದ್ದೀವಿ. ಇದರಲ್ಲಿ ಅದು ಇದು ಮಾಡ್ಕೊಂಡ್ರೆ ನಾಮಾನೆ ಲೈನ್ ಹೆಂಗೆಂಗೋ. ಇಟ್ಕೊಂಡು ಹೋಗೋಣ. ಹಾಂ, ಇಟ್ಕೊಂಡು ಹೋಗೋಣ. ಏನೋ ಜಬ್ನೆ ಬರ್ತಿದ್ಯಾ? ಇಲ್ಲಿಂದ ದೇವಸ್ಥಾನ ತೋರಿಸು ಸಲ. ಉಮೇಶ ಬರುತ್ತೀನೆಂದರ ಇಲ್ಲಿಗೆ ಬರೋದಂತ ಮೌನಿ. அங்கே காணிக்கணும்னு சொல்லி கேட்பாங்க. அங்கே முன்னாடி போனால் அவங்க இருப்பாங்க. நம்ம ஆம்பளைங்க மாதிரி போகணும், அவங்களுக்கு காசு கொடுக்கணும். அப்படியே முன்னாடி போனோம்னா இன்னொருத்தர் இருப்பாங்க, அது நம்ம போட்டுக்கிட்டோம். வருவாங்க, அது நம்ம போட்டுக்கிட்டோம். அவங்களுக்கு ஒரு கார்த்திக் அண்ணாமலை போட்ட உக்காந்து எடி எடின்னு சொல்ல அடிச்சு அடிச்சுக்கோ. ಏನಣ್ಣ ಏನಕ್ಕ ಹೇಳೋ. ಇಲ್ಲ ಕಣ, ಇವಾಗ ಹೋಗಿ ಗಾಡಿ ಪೂಜೆ ಮಾಡಿಸ್ಕೊಬಿಡೋಣ. ಎಂತ ಇನ್ಪಾಟದ ಕದ ಅಂತ ಏನು చేస్తావు? ಗಾಡಿ ಪೂಜೆ ಮಾಡಿಸ್ಕೊಬಿಡೋಣ ಅನ್ಬೇಕು ನೀನು. ಗಾಡಿ ಪೂಜೆ ಮಾಡಿಸ್ಕೊಂಡು ಒಂದು ತೆಂಗಿನಕಾಯಿ ಹೊಡೆದು ಅಲ್ಲಿಂದ ಚಿಕನ್ ತಗೊಂಡು ಮುತ್ತತ್ತಿ ಬಿಟ್ಟಿಲ್ಲ ಅಂದ್ರು ಗೋವಿಂದ ಅನ್ಕೊಂಡು ನುಗ್ಬಿಡೋಣ ಅಷ್ಟೇ. ಸಾಕು ಅಲ್ಲೋಡು, ಅಲ್ಲಿ ಅಲ್ಲಿ ಕಬ್ಬಾಳಮ್ಮನ್ಗೆ ಜೈ, ಕಬ್ಬಾಳಮ್ಮನ್ಗೆ ಜೈ, ಸೈದುಗೆ ಕರ್ನಾಟಕ ಜೈ. ನಮ್ಮ ಚಾನೆಲ್ನ ಫುಲ್ ಸಂಪೂರ್ಣವಾಗಿ ನೋಡಿ ಇಷ್ಟಪಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮುಂದೆ ಚಿಕನ್ ತಗೊಂಡು ಕಂಟಿನ್ಯೂ ಮಾಡ್ತೀನಿ.